ಚಂದ್ರಕಿರಣದಲ್ಲಿ ಹುಟ್ಟಿದ ಪ್ರೀತಿ. ಮೈಸೂರು ನಗರದಲ್ಲಿ ಓದುತ್ತಿದ್ದ 11ನೇ ತರಗತಿಯ ವಿದ್ಯಾರ್ಥಿ ಆದಿತ್ಯ. ಅವನು ಸ್ವಲ್ಪ ಮೌನ ಸ್ವಭಾವಿ. ಪುಸ್ತಕಗಳು ಮತ್ತು ಕನಸುಗಳು ಅವನ ಪ್ರಪಂಚ. ಒಂದು ದಿನ ಹೊಸ ವಿದ್ಯಾರ್ಥಿನಿ ತರಗತಿಗೆ ಬಂದಳು. ಅವಳ ಹೆಸರು ನಂದಿನಿ. ಅವಳ ನಗು ಚಂದ್ರಕಿರಣದಂತೆ ಮೃದುವಾಗಿತ್ತು. ಮೊದಲ ದಿನವೇ ಅವಳು ಹಾಯ್ ಎಂದು ಹೇಳಿದಾಗ ಆದಿತ್ಯನ ಹೃದಯ ಏನೋ ವಿಚಿತ್ರವಾಗಿ ತಡತಡಿಸಿತು. ಆದಿತ್ಯ ಅವಳ ಜೊತೆ ಮಾತನಾಡಲು ಬಯಸುತ್ತಿದ್ದ, ಆದರೆ ಧೈರ್ಯ ಇರಲಿಲ್ಲ. ಪ್ರತಿದಿನ ತರಗತಿಯಲ್ಲಿ ಅವಳನ್ನು ನೋಡುತ್ತಿದ್ದ. ಅವಳು ನಗಿದಾಗ ಅವನ ದಿನವೇ ಸುಂದರವಾಗುತ್ತಿತ್ತು. ಒಂದು ದಿನ ಮಳೆಯ ಸಮಯದಲ್ಲಿ ಶಾಲೆ ಮುಗಿದ ನಂತರ ಎಲ್ಲರೂ ಮನೆಗೆ ಹೋಗುತ್ತಿದ್ದರು. ನಂದಿನಿಗೆ ಛತ್ರಿ ಇರಲಿಲ್ಲ. ಆದಿತ್ಯ ತನ್ನ ಛತ್ರಿಯನ್ನು ಅವಳ ಜೊತೆ ಹಂಚಿಕೊಂಡ. ಮಳೆಯ ಹನಿ ನೆಲಕ್ಕೆ ಬಿದ್ದಂತೆ ಅವನ ಮನಸ್ಸಿನಲ್ಲಿ ಪ್ರೀತಿಯ ಬೀಜ ಬಿತ್ತಿತ್ತು. ನೀನು ತುಂಬಾ ಶಾಂತವಾಗಿದ್ದೀಯಾ? ನಂದಿನಿ ನಗುತ್ತಾ ಕೇಳಿದಳು. ಹೌದು, ಆದರೆ ನಿನ್ನ ಜೊತೆ ಮಾತನಾಡೋದಕ್ಕೆ ಇಷ್ಟ ಎಂದು ಆದಿತ್ಯ ಧೈರ್ಯವಾಗಿ ಹೇಳಿಬಿಟ್ಟ. ಅವಳು ಸಣ್ಣಗೆ ನಕ್ಕಳು. ಆ ಕ್ಷಣ ಅವನಿಗೆ ಜಗತ್ತೇ ತನ್ನದಾಯಿತು. ದಿನಗಳು ಕಳೆಯುತ್ತಾ ಹೋದವು. ಅವರು ಉತ್ತಮ ಸ್ನೇಹಿತರಾದರು. ಪಾಠ, ಕನಸುಗಳು, ಭವಿಷ್ಯ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು. ಆದರೆ ಆದಿತ್ಯನ ಮನಸ್ಸಿನಲ್ಲಿ ಒಂದು ಭಯ. ನಾನು ಹೇಳಿದರೆ ನಮ್ಮ ಸ್ನೇಹ ಹಾಳಾಗುತ್ತದೆಯಾ? ಪಿಯುಸಿ ಅಂತಿಮ ಪರೀಕ್ಷೆಯ ದಿನ. ಕೊನೆಯ ದಿನ ಶಾಲೆಯ ಮೆಟ್ಟಿಲಿನಲ್ಲಿ ಇಬ್ಬರೂ ಕುಳಿತಿದ್ದರು. ಸೂರ್ಯ ಅಸ್ತಮಿಸುತ್ತಿದ್ದ. ಆಕಾಶ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಆದಿತ್ಯ ಹೃದಯ ಬಡಿತ ಕೇಳಿಸುತ್ತಿತ್ತು.